ಅದು ಮಕ್ಳಿಗೆ ಅಂತ ಮಾಡಿರೋ ಬಟ್ಟೆ. ರಂಗೋಲಿ ಬಿಡ್ಸು ಅಂದ್ರೆ ಜಿಲೇಬಿ ಬಿಡಿಸ್ತೀನಿ ನನ್ ಮಗಳ. ಇವಾಗ ನೀನು ನಿಜ ಕಣಮ್ಮ, ನನ್ ವಿಡಿಯೋ ಮಾಡುವಾಗ್ಲೇ ಜಿಬ್ ಮಾಡ್ತಾಳೆ. ಇಮೋಷನಲ್ ಡ್ಯಾಮೇಜ್. 2 ವರ್ಷಕ್ಕೇನೆ 1 ವರ್ಷದ ಬರ್ತಡೆಗೆ 5 ಜೊತೆ ಬಟ್ಟೆ ತಂದವ್ರೆ. ನಮಸ್ಕಾರ ಪ್ರಭಾಮರಿಗೆ, ನಮಸ್ಕಾರ ಪೂಜಾಮರಿಗೆ. ನಾನು ಬಾ 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 ಅನ್ಬಿಟ್ಟೊಳೆ ನಾಯಿ ಮರಿ ಕರ್ದಂಗ್ ಕರಿತಾ ಇದ್ದೆ. ಅದನ್ನ ಟೋಪಿ ಹಾಕೊಂಡ್ ಒಳ್ಳೆ ಹಿಟ್ಲರ್ ಏಜೆಂಟ್ ಕಾಣ್ತವ್ರೆ. ಗೈಸ್ ಇಲ್ಲಿ ನೋಡಿ, ಫಸ್ಟ್ ನೀರಲ್ಲಿ ಉನಿ ಹಾಕ್ಬಿಟ್ಟು ಆಮೇಲೆ ಅದನ್ನ ಪಿಚ್ಕ ಅಂತ ಇದ್ ಮಾಡಿಸ್ಬಿಟ್ಟು ಇದ್ ಮಾಡ್ತಾರೆ. ಸ್ಟಾರ್ಟ್ ಮಾಡೋಣ. ಹಾಯ್ ಗೈಸ್, ಗುಡ್ ಆಫ್ಟರ್ನೂನ್. ನಾನು ನಿಮ್ಮ ಪ್ರೀತಿ ಅರುಣ್ ನಾಗೇಶ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇಲ್ಲಿ ನೋಡಿ, ಬರ್ತಡೇ ಗರ್ಲ್ ಬರ್ತಡೇ ಮಾಡಿಸ್ಕೊಂಡ್ಬಂದ್ಬಿಟ್ಟು ಅಂತವಳೆ ಫುಲ್ ಖುಷಿ. ಸೊ ಗೈಸ್ ನಿಮ್ಗೆ ಹೇಳಿದ್ದೆಲ್ಲ ನಾನು ಇವಳ್ದು ಬರ್ತಡೇ ಡ್ರೆಸ್ ಎಲ್ಲ ತೋರಿಸ್ತೀನಿ ನಿಮಗೆ. ಬರ್ತಡೇ ಡ್ರೆಸ್ ಅವತ್ತು ತೋರ್ಸೋಕ್ಕಾಗಿರ್ಲಿಲ್ಲ ಅಂತ ಅಂದ್ಬಿಟ್ಟು ಸೊ ಬನ್ನಿ ಬರ್ತಡೇ ಡ್ರೆಸ್ ತೋರ್ಸೋಣ. ಇವರಿಬ್ರು ಇಲ್ಲೇ ಕೂತವ್ರೆ. ನಮಸ್ಕಾರ ಪ್ರಭಾಮರಿಗೆ, ನಮಸ್ಕಾರ ಪೂಜಾಮರಿಗೆ. ಅದಕ್ಕೆ ಬನ್ನಿ ಉಳ್ದು ಬಟ್ಟೆಗಳು ತೋರಿಸ್ ಬನ್ನಿ. ಗೈಸ್ ಇರಿ ಇವ್ರ ಕೈಲಿ ಬಟ್ಟೆ. ಇರು ನಡಿ ಒಳಿಕ್ ನಡಿ. वो पाउडर डाला उसको, देखिए जा उधर ही है, देखो. नडी वाह गुग्गे बत्ता नडी, वाह बड़ी नडी गुग्गे बत्ता ಓಡು ಊ ಅಂತ ಓಡು. ನಡಿ ವಾಡ್ದಾಕ್ಬಿಡ್ತೀನಿ ನಾನು. ಬಾ ಅಲ್ಲಿ ಅಜ್ಜಿ ಕೂಗ್ತಾ ನೋಡು, ಅಲ್ಲಿ ಅಜ್ಜಿ ಕೂಗ್ತಾ. ಇಲ್ಲಿ ಅಜ್ಜಿ ಕೂಗ್ತಾ. ಇಲ್ಲಿ ಬಾಯ್ಲಿ ಇಲ್ಲಿ ಅಜ್ಜಿ ಕೂಗ್ತಾ. ಗೈಸ್ ಬತ್ತ ಹುಟ್ಟು ತರಲೆ ಆಗ್ಬಿಟ್ಟಳು ಗೈಸ್. ಇಲ್ಲಿ ನೋಡಿ ಕಿತ್ತಾಕೊಳ್ಳಿ ಇದನ್ನ ಆಲ್ರೆಡಿ ಮುರಿದಾಕೋದ್ಲು. ಹೋಯ್ತಿದು ಹೋಯ್ತು. ಸೊ ಗೈಸ್ ಎಲ್ರದ್ದು ಊಟ ಆಯ್ತಾ? ನಂದು ಊಟ ಆಯ್ತು. ಊಟ ಆಗಿ ಇವಾಗ ಊಟಕ್ಕೂ ಮುಂಚೆ ಸ್ನಾನ ಮಾಡ್ಕೊಂಡು ಊಟ ಮಾಡ್ಕೊಂಡು ಕೂತಿದ್ದೆ. ಸೊ ಹಂಗೆ ವ್ಲಾಗ್ ಮಾಡೋಣ ಅಂತ ಬಂದೆ. ಆ್ಯಂಡ್ ನಮ್ಮನೇಲಿ ಇವತ್ತು ಏನು ಗೊತ್ತಾ ಸ್ಪೆಷಲ್? ಅನ್ನ ಮುಲ್ಲಂಗಿ ಸಾಂಬಾರ್. ಓ ಗೈಸ್ ಇಲ್ಲಿ ನೋಡಿ, ನಮ್ಮನೇಲಿ ಆಲ್ರೆಡಿ ಇದು ಏನೋ ಸಂಕ್ರಾಂತಿ ಹತ್ರಕ್ಕೆ ಬತ್ತಲ್ಲ, ಸೊ ಅದಕ್ಕೆ ಇಲ್ಲಿ ನೋಡಿ ಕೊಬ್ಬರಿ ಎಲ್ಲ ಇದು ಮಾಡ್ಬಿಟ್ಟಾರೆ. ಆ್ಯಂಡ್ ಗೈಸ್ ನವಂಬರ್ ಡಿಸೆಂಬರ್ ಸೀಸನ್ ಬಂತು ಅಂತಂದರೆ ಇದು ಫಿಕ್ಸು. ಏನು ಹೇಳಿ ಇದು ಅವರೆಕಾಳು, ಅದು ಚಿತ್ಕವರೆಕಾಳು ಅಂತಂದ್ರೆ ಫಸ್ಟ್ ನೀರಲ್ಲಿ ಉನಿ ಹಾಕ್ಬಿಟ್ಟು ಆಮೇಲೆ ಅದನ್ನ ಪಿಚ್ಕ ಅಂತ ಇದು ಮಾಡಿಸ್ಬಿಟ್ಟು ಇದು ಮಾಡ್ತಾರೆ. ಕ್ಯಾರೆ क्या हुआ? पिन क्यों? उस दिन किया था ना, वो आता नहीं है. क्यों? निकालो उसको. आता नहीं है. आता नहीं है? ऐसा करो, उल्टा करो. उल्टा भी आता नहीं है. देख. हाँ रुको. हाँ ಇಲ್ಲ ಅದು ಶಾಂಪು ಕಣಮ್ಮ, ಅದು ಶಾಂಪು. ಗೈಸ್ ಇದು ಪೌಡ್ರ್ ತಂದಿದ್ದು. ಪೌಡ್ರ್ ಯಾಕೋ ಹೋಲ್ ಆಗಿಲ್ಲ ಅಂತ, ಹೋಲ್ ಆಯ್ತಲ್ಲ ಅಂತ ಅಂದ್ಬಿಟ್ಟು ಇದು ಮಾಡ್ತಾವನೆ. ಸೊ ಇಲ್ಲಿ ನೋಡಿ ಹೋಲ್ ಮಾಡೋಣ ಇರಿ ಇದು. ಚಕ ಹಾಂ ಅದು ಹಂಗೆ ಗೈಸ್. ಇದು ಸ್ವಲ್ಪ ಇದಾಗಲಿ ಅಂತ ಅಂದ್ಬಿಟ್ಟು ಇದು ಮಾಡ್ರಿ. ರೊಕ್ಕ ಹಾಂ ಲೇಕೆ ಜಾಸ್ಕೋ. ಬಾ ಮುಟ್ಬಿಡ ನೋಡಿ. ಬತ್ತು ನಡಿ. ಗೈಸ್ ಬಂದಿದೆ ನೋಡಿ ಗೈಸ್, ಬಟ್ಟೆ ಬಂದಿದೆ. ಬಟ್ಟೆ ಏನೇನು ತಂದಿದ್ರಿ ಇವಳಿಗೆ? ಓಕೆ ಗೈಸ್ ಇದು ನಮ್ಮ ಅಣ್ಣ ತಂದಿರೋದಂತೆ. ಶೈನ್ ಬ್ರೈಟ್. ಓಕೆ ಒಂದು ಶೈನ್ ಬ್ರೈಟ್ ಗೈಸ್. ನೋಡಿ ಎಷ್ಟು ಪುಟ್ಟಾಣಿ ಚಿಕ್ಕ ಬಟ್ಟೆ ಅವಳಿಗೆ. ಬ್ಯಾಗಿ ಬಟ್ಟೆ. ಇದು ಒಂದು ಆಮೇಲೆ ಯಾರು ತಂದಿರೋದು? ಓ ಇವರು ಪ್ರಭಂನವರು ಅಂತ ಅಂದವ್ರೆ ಗೈಸ್. ಓಕೆ ಶರ್ಟ್ ವಾಷಿಂಗಲ್ಲಿ ಇದೆಯಂತೆ. ಸೊ ಶರ್ಟ್ ವಾಷಿಂಗಲ್ಲಿ ಇರೋ ಕಾರಣ ಅದನ್ನ ತೋರ್ಸೋಕ್ಕಾಗ್ತಾಯಿಲ್ಲ. ಗೈಸ್ ಇಲ್ಲಿ ನೋಡಿ ಪುಟಾಣಿ ಬ್ಯಾಗ್ ಅವಳಿಗೆ. ಪಡಿ ಯಾರ ಬ್ಯಾಗ್ ಇದು? ಅಮ್ಮನ ಬ್ಯಾಗ ಇದು? ನಿಂದಲ್ವಾ ಇದು? ನಿಂದು ತಾನೆ ಗೈಸ್. ಈ ಡ್ರೆಸ್ ಮಾತ್ರ ನಂಗೆ ತುಂಬ ನೋಡಿ ನಮ್ಮ ಅದಕ್ಕೆನ. ಗೈಸ್ ಇದು ನೋಡಿ, ಇದು ಫುಲ್ ಸೆಟ್ ಗೈಸ್. ಇದು ಫುಲ್ ಸೆಟ್ ನೋಡಿ, ಈ ತರ ಬರುತ್ತೆ. ಈ ತರ ಬಂದಿದೆ ಡ್ರೆಸ್ ಇದು ನೋಡಿ. ಫ್ರಂಟ್ ಅಲ್ಲಿ ಶಾರ್ಟ್ ಬರುತ್ತೆ, ಹಿಂದೆಗಡೆ ಬ್ಯಾಕ್ ಸೈಡ್ ಅಲ್ಲಿ ಲಾಂಗ್ ಬರುತ್ತೆ. ಅದ್ರ ಜೊತೆಗೆ ಒಂದು ಹ್ಯಾಟು. ಹಾಕೋ ಇಲ್ಲಿ ಹಾಕಳವ, ಇಲ್ಲಿ ಹಾಕಳವ. ಗೈಸ್ ಅವ್ರ ಅಜ್ಜಿಗೆ ಹಾಕಿಸ್ತಾವಳೆ ಅಲ್ಲಿ. ವ್ಯಾನಿಟಿ ಬ್ಯಾಗ್ ಹಾಕೋ. ಹಿಂಗ ಹಾಕಬೇಕಂತೆ ಅಜ್ಜಿ. ಹೆಂಗೆ ಹಾಕಬೇಕವ? ಹೆಂಗ ಹಾಕಬೇಕು ಪರ್ಣಿ? ಹೆಂಗ ಹಾಕಬೇಕು? ಹಾಕ. ನೋಡಿ ಗೈಸ್ ವಾಕಿಂಗ್ ಹೋಯ್ತಾವಳೆ ಗೈಸ್. ಆಮೇಲೆ ನೆನ್ನೆ
ಹಾಂ ಗೈಸ್ ನೋಡಿ ಗೈಸ್ ಈ ಡ್ರೆಸ್ ನೋಡಿ ಕ್ರೇಜಿ ಆಗಿದೆ ಇದಂತೂ ನಂಗೆ ತುಂಬ ಇಷ್ಟ ಆಯ್ತು ಇದು ಸಕ್ಕತ್ತಾಗಿದೆ ಡ್ರೆಸ್ ಆ್ಯಂಡ್ ಬರ್ತಡೇ ದಿನ ಅಂತೂ ಫುಲ್ ಮಿಂಚ್ತಾ ಇದ್ಲು ಫುಲ್ ಪಳ 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 ಅಂತ. ಬಟ್ ಅವತ್ತು ಪ್ರೀವಿಯಸ್ ವಿಡಿಯೋದಲ್ಲಿ ನಿಮಗೆ ಅದೇ ಇವಾಗ ಶರ್ಟ್ ಒಗೆಯಕ್ಕೆ ಹಾಕೋರು ಅಂತ ಹೇಳಿದ್ರಲ್ಲ ಅದಿತ್ತು, ಆ ಡ್ರೆಸ್ ಹಾಕಿದ್ರು. ಬಿಕಾಸ್ ಇದು ಆಲ್ರೆಡಿ ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗಿದ್ದು ಬಂದ್ಬಿಟ್ಟು ಬಿಚ್ಚಾಕ್ಬಿಟ್ಟಿದ್ರು. ಸೊ ಅದಾದ್ಮೇಲೆ ಆ ಡ್ರೆಸ್ ಹಾಕ್ಸ್ಬಿಟ್ಟು ಇವಳಿಗೆ ಫುಲ್ ಕೇಕ್ ಕಟಿಂಗ್ ಎಲ್ಲ ಮಾಡಿದ್ದು. ಆ್ಯಂಡ್ ಕೇಕ್ ಕಟಿಂಗ್ ಮಸ್ತಾಗಿತ್ತಲ್ವ ಗೈಸ್, ನೋಡಿದ್ರಲ್ವ ಏನು ಸಕ್ಕತ್ತಾಗಿತ್ತಲ್ಲ. ಏನೋ ಇಲ್ಲ ಅದ್ರಲ್ಲೆಲ್ಲಿ ಕಟ್ ಮಾಡಿಸಿದ್ರಿ? ಗೈಸ್ ಈ ಡ್ರೆಸ್ ಎಲ್ಲ ಕಟ್ ಮಾಡಿಸಿದ್ರಂತೆ. ಅಂದರೆ ನಾವು ಅದೇ ಪಾಸ್ಪೋರ್ಟ್ ಇದು, ಅಯ್ಯೋ ಆ ಪಾಸ್ಪೋರ್ಟ್ ಕತೆ ಯಾಕೆ ಕೇಳ್ತೀರಾ ಬಿಡ್ರಿ, ನಾನು ಹೇಳಕ್ಕೆ ಆಗಲ್ಲ. ನಾವು ಪಾಸ್ಪೋರ್ಟ್ ಮುಗಿಸ್ಕೊಂಡು ಬರೋಕ್ಕೂ ಮುಂಚೆನೇ ನಮ್ಮ ಅಜ್ಜಿಯವ್ರು ಬಂದಿದ್ರು ಅಂತ ಅಂದ್ಬಿಟ್ಟು ಅವ್ರೊಂದು ಕೇಕ್ ತಂದಿದ್ರು. ಸೊ ಅವ್ರೊಂದು ಕೇಕ್ ಕಟ್ ಮಾಡಿಸಿದ್ರು, ಆ ಡ್ರೆಸ್ ಇದ್ದಾಗ ಕಟ್ ಮಾಡಿಸಿದ್ರಂತೆ. ಅದಾದ್ಮೇಲೆ ಹೋಗ್ಬಿಟ್ಟು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಸೊ ಆ ಡ್ರೆಸ್ ಚೇಂಜ್ ಮಾಡಿದ್ಮೇಲೆ ನಾವು ಲೇಟಾಗಿ ಬಂದಿದ್ದು. ಸೊ ಅವಾಗ ನಮ್ಮ ಅತ್ತೆ ಮಾವ ಅವರೆಲ್ಲ ಬಂದಿದ್ರಲ್ಲ, ಸೊ ಅದು ಗೈಸ್ ಇಲ್ಲಿ ನೋಡಿ ಕ್ರೀಮ್ ಹಾಕ್ತಾಳೆ ಅವ್ರ ಅಜ್ಜಿಗೆ. ಹಾಕು, ಹೆಂಗೆ ಹಾಕೋದು ಕ್ರೀಮಾ? ಹಾಕು ಕ್ರೀಮ್ ಹಾಕು, ಹೊರಸು. ಓಹೋ ಗೈಸ್ ನೋಡಿ ಕ್ರೀಮ್ ಹಾಕೋದು ಕಲ್ತ್ಕೊಳ್ಳಿ. ಸೊ ಅವತ್ತು ನಾವು ಲೇಟಾಗಿ ಬಂದಮೇಲೆ ಈ ಡ್ರೆಸ್ ಹಾಕ್ಬಿಟ್ಟು ಕಟ್ ಮಾಡಿಸಿದ್ರು. ಆ್ಯಂಡ್ ಗೈಸ್ ಆ ಪಾಸ್ಪೋರ್ಟ್ ವಿಷಯ ಅವತ್ತು ಎಷ್ಟು ಖುಷಿಯಾಗಿ ಬಂದ ಗೊತ್ತಾ. ನಾನು ನಮ್ಮ ಅಪ್ಪಾಜಿ ಪಾಸ್ಪೋರ್ಟ್ ಹೆಂಗೋ ಕೆಲಸ ಮುಗೀತು ಅಂತ ನಂದಾಯಿತು. ಮತ್ತೆ ಅದಾದಮೇಲೆ ಕಾಲ್ ಮಾಡಿದ್ರಂತೆ ಅಪ್ಪಾಜಿಗೆ. ಮತ್ತೆ ಮೇಲ್ ಬಂದಿತ್ತಂತೆ. ನಮ್ಮ ಅಮ್ಮಂಗೆ ಫುಲ್ ಬಂದ್ಬಿಟ್ಟು ಖುಷಿಯಾಗಿ ಪಾಸ್ಪೋರ್ಟ್ ಆಯಿತು ಅಂದ್ಕೊಂಡು ಎಲ್ಲ ಹೇಳಿದ್ರು. ನಮ್ಮ ಅಮ್ಮ ನೋಡಿ ಟೋಪಿ ಹಾಕೊಂಡು ಒಳ್ಳೆ ಹಿಟ್ಲರ್ ಏಜೆಂಟ್ ಕಾಣ್ತವ್ರೆ. ಸೊ ನಮ್ಮ ಅಪ್ಪಾಜಿದು ಮತ್ತೆ ಆಗಿಲ್ಲ ಗೈಸ್, ಅದೇನೋ ಮತ್ತೆ ಅವ್ರದ್ದು ಏನೋ ಕೋರ್ಟ್ ಕಾಪಿ ಏನೋ ಕೊಡ್ಬೇಕಂತೆ. ಸೊ ಆ ಕಾಪಿ ಕೊಟ್ಟಮೇಲೆ ಅದು ರಿಸಾಲ್ವ್ ಆದಮೇಲೆ ಪಾಸ್ಬುಕ್ ಬರುತ್ತೆ. ಸೊ ನಂದು 2 ದಿನಕ್ಕೆಲ್ಲ ಬರುತ್ತೆ ಅಂತ ಅಂದಿದ್ರಪ್ಪ, ಇನ್ನೂ ಬಂದೇ ಇಲ್ಲ. ಅದೇನಕ್ಕೆ ಹಂಗೆ ಆಯಿತು ಅನ್ನೋದೇ ಗೊತ್ತಿಲ್ಲ. ಸೊ ಮೋಸ್ಟ್ಲಿ ದಿನ ಬೆಂಗಳೂರಿಂದ ಬರಬೇಕಲ್ವ, ಸೊ ನಿಧಾನಕ್ಕೆ ಹಿಂಗೆ ಬರ್ತಾಯಿದೆ ಅಂತ ಅನಿಸುತ್ತೆ. ಸೊ ನಮ್ಮ ಅಪ್ಪಾಜಿದ ಪಾಪ ಆಗಿಲ್ಲ, ಅವ್ರದ್ದು ಇನ್ನೂ ಸ್ವಲ್ಪ ಡಿಲೇ ಆಗುತ್ತೆ. ಅವ್ರು ಮತ್ತೆ ಬೆಂಗಳೂರಿಗೆ ಹೋಗ್ಬೇಕೇನೋ ಮೇ ಬಿ. ಸೊ ಅವರೆಲ್ಲ ಹೋಗಿ ಸಾಲ್ವ್ ಮಾಡ್ಕೊಂಡು ಬರೋಷ್ಟೊಳಗೆ ಆಗುತ್ತೆ. ಆ್ಯಂಡ್ ನೆನೆ ಗೈಸ್ ಏನಾಗಿತ್ತು ಗೊತ್ತಾ, ನಮ್ಮ ಅಮ್ಮಂದು ಪಾಪ ಮೂಗ್ಬಿಟ್ಟು ಉದ್ರೋಗಿತ್ತಂತೆ. ಮೂಗ್ಬಿಟ್ಟು ಉದ್ರೋಗ್ಬಿಟ್ಟು ಅಂದರೆ ಅದು ಹಿಂದಗಡೆ ತಿರುಪು ಬರುತ್ತಲ್ಲ, ಆ ತಿರುಪು ಬಿದ್ದೋಗಿತ್ತಂತೆ. ಅದನ್ನು ಮತ್ತೆ ಹೋಗ್ಬಿಟ್ಟು ನೆನ್ನೆ ಹೊಸ ತೊಗೊಂಬಂದವ್ರೆ. ನಾನು ಆ್ಯಕ್ಚುಲಿ ಹೋಗಿದ್ದೆ ಜೊತೆಲಿ, ಬಟ್ ಫೋನ್ ಎಕ್ಸ್ಪೋರ್ಟಿಗೆ ಇಟ್ಟಿದ್ರಿಂದ ನೆನ್ನೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಇಲ್ಲ ಅಂದಿದ್ದರೆ ವೀಡಿಯೋ ಮಾಡ್ತಿದ್ದೆ. ಎಷ್ಟಾಯ್ತಮ್ಮ, ಎಷ್ಟು ಗ್ರಾಮ್ ಆಯ್ತಮ್ಮ ಮೂಗ್ಬಿಟ್ಟು? 1 ಗ್ರಾಮು ಇಲ್ಲ ಮತ್ತೆ ಎಷ್ಟು 1,500 ಎಷ್ಟು ಒಂದು ಗೈಸ್ 1 ಗ್ರಾಮು ಇರ್ಲಿಲ್ವಂತೆ. ಅದಕ್ಕೆ 1,600 ಚಿಲ್ಲರೆ ಕೊಟ್ಬಿಟ್ಟು ಬಂದವ್ರೆ. ಎಷ್ಟು ಕೊಟ್ರಿ? ಶೂ ಯಾಕೋ ಒಳಗೆ ತಂದಿದ್ದೀ? ಮನೆ ಒಳಗೆ ಶೂ ತಂದಾರಾ? ಮನೆ ಒಳಗೆ ಶೂ ತಂದಾರಾ? ತಗೋಬಾ ಹೊರಗಡಿಕೆ, ತಗೋಬಾ ಅಮ್ಮ. ಮನೆ ವರ್ಷ ಮಿಷಿನ್ ತರಿಸಿದ್ರಲ್ಲ, ಹೆಂಗೈತೆ? ಯೂಸ್ ಆಗ್ತಿದ್ಯಾ? ಯೂಸ್ ಮಾಡ್ತಾ ಇದ್ದೀರಾ? ಎಷ್ಟು ಸರಿ ಯೂಸ್ ಮಾಡಿಸಿದ್ರಿ? ಡೈಲಿ ಯೂಸ್ ಮಾಡ್ತಾ ಇದ್ದೀರಾ? ಎಲ್ಲಮ್ಮ ನಾನು ಒಂದಿನ ನೋಡ್ಲಿಲ್ವಲ್ಲಮ್ಮ ಯೂಸ್ ಮಾಡಿದ್ದ? ಒಂದೇ ಸರಿ ಹಾಕಿರೋದು ನೀವು? ನಾನು ಅವತ್ತು ಹಾಕೊಟ್ಟಿದ್ದು. ನೀವು ಎಷ್ಟು ಸರಿ ಯೂಸ್ ಮಾಡಿದ್ದೀರಿ ಅದಕ್ಕೆ? ಇವಾಗ ಅದೇ ಆಟೋಮೆಟಿಕ್ ಗೊತ್ತಾಗ್ತೈತಾ ಮ್ಯಾಪ್? ಅದಕ್ಕೆ ಗೊತ್ತಾಗ್ತಲ್ವಾ? ಸೊ ಗೈಸ್ ಆ ಮಿಷಿನ್ನ 30,000 ಕೊಟ್ಬಿಟ್ಟು ತಂದವ್ರೆ. ಹೌದಾ? ಓ ಹಂಗೆ ಗೈಸ್, ಅದನ್ನ ಒಂದ್ಸರಿ ಹಾಕ್ಬಿಟ್ಟು ಬಿಟ್ಬಿಟ್ರೆ ಅದೇ ಫುಲ್ ಕ್ಲೀನ್ ಮಾಡ್ಕೊಂಡು ಮತ್ತೆ ವಾಪಸ್ ಅದೇ ಪೊಸಿಷನ್ಗೆ ಹೋಗಿ ಕುತ್ಕೊಂತದಂತೆ. ಹಂಗ ನಾವು ತಗೊಂಡೋಗಿ ಎತ್ತಿಟ್ವಲ್ಲ, ಮತ್ತೆ ಹಂಗಾರೆ ಅವತ್ತು ಆನ್ ಮಾಡಿದಾಗ ಇಲ್ಲಿಗೆ ಬಂದಿತ್ತಾ ಗೈಸ್? ಈ ಜಾಗದಿಂದ ಎತ್ಕೊಂಡೋಗಿದ್ದೆ ನಾನು, ಮತ್ತೆ ಇದೇ ಜಾಗದಲ್ಲಿ ಬಂದಿತ್ತಂತೆ. ನಾನು ನನ್ನ ರೂಮ್ ಬೇರೆ ಕ್ಲೀನ್ ಮಾಡಿರ್ಲಿಲ್ವಾ, ಅದಾದ್ಮೇಲೆ ನನ್ನ ರೂಮ್ ಕ್ಲೀನ್ ಮಾಡ್ತು. ಅದಾದ್ಮೇಲೆ ಅಲ್ಲಿ ಚಾರ್ಜ್ ಹಾಕ್ಬೇಕಿತ್ತು. ನಾನು ಬಾ 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 ಅಂದ್ಬಿಟ್ಟು ಒಳ್ಳೆ ನಾಯಿ ಮರಿ ಕರ್ದಂಗೆ ಕರೀತಾ ಇದ್ದೆ. ಅದನ್ನ ನೋಡ್ಬಿಟ್ಟು ಈಗ ಹಂಗೆ ರೇಗಿಸ್ತವ್ರೆ ಗೈಸ್. ಇಲ್ಲಿ ನೋಡಿ, ಆಲೆ ಶೂ ಎತ್ಕೊಂಬಂದು, ಗಾಳಿ ಚಪ್ಪಲಿ ಎತ್ಕೊಂಬಂದು ಹೊಡೆದಾಕ್ಬಿಡ್ತೀನಿ ನಿನಗೆ ಪಣ್ಣಿ ನಿನಗೆ. ಗೈಸ್ ಇವಳು ಒಂದು 5-6 ಜೊತೆ ಬಟ್ಟೆ ತಂದಾರೆ ಗೈಸ್. ಆಮೇಲೆ ಇನ್ನೊಂದೇನು ವಿಷಯ ಗೊತ್ತಾ, ಇವ್ರು ಹಾಕಿರೋದು ಇದ್ರಲ್ಲಿ ಎಷ್ಟು ಜೊತೆ ಹಾಕಿದಿರಿ? ಎಷ್ಟು ಜೊತೆ ಹಾಕಿದ್ರಿ ಇವಾಗ? ಇದರಲ್ಲಿ 3 ಹಾಕ್ಬಿಟ್ಟಿದ್ರಿ. ಇನ್ನೊಂದು ಜೊತೆಯಲ್ಲಿ ಇನ್ನೂ 2 ಜೊತೆ ಆಯ್ತಾ? ತಗೊಂಬನ್ನಿ ಅದನ್ನ ಗೈಸ್. ಇವರು ತರುವಾಗ್ಲೇ 5 ಜೊತೆ ತಂದ್ಬಿಟ್ಟವ್ರ ಬಟ್ಟೆನ. ಎಲ್ಲಿ ಅದು 2 ಜೊತೆ? ತಗೊಂಬನ್ನಿ, ಬನ್ನಿ. ತರುವಾಗ್ಲೇ 5 ಜೊತೆ ತಂದ್ಬಿಟ್ಟವ್ರೆ. ಏನಕ್ಕೆ ಅಂತಂದ್ರೆ 2 ಜೊತೆ ಬರ್ತಡೇ ಅಲ್ಲ, 1 ಜೊತೆ ನ್ಯೂ ಇಯರ್ಗೆ, ಇನ್ನೊಂದು ಜೊತೆ January 2 ಅವಳು ಬರ್ತಡೇಗೆ, ಅದಾದ್ಮೇಲೆ ಇನ್ನೇನು ಸಂಕ್ರಾಂತಿ ಹಬ್ಬ ಬರ್ತಿತ್ತಲ್ಲ ಅಂತ ಅಂದ್ಬಿಟ್ಟು 2 ಜೊತೆ. ಸೊ ಓವರಾಲ್ 4 ಜೊತೆ ಇವ್ರು ತಂದಿದ್ರು. ಅದಾದ್ಮೇಲೆ ನಮ್ಮ ಅತ್ತಿಗೆಯವ್ರ ಅಪ್ಪ ಅಮ್ಮ 1 ಜೊತೆ ತಂದಿದ್ರು. ಸೊ ಓವರಾಲ್ ನಮ್ಮ ಪರ್ಣಿಗೆ 5 ಜೊತೆ ಬಟ್ಟೆ.
5 ಜೊತೆ ಬಟ್ಟೆ ನನಗೇನೆ ನಮ್ಮ ಬರ್ತಡೇ ಕೊಡ್ಸಿಲ್ಲ. ಏನ ಪಾಪನೇನು ಏನು ಯಾರನ್ನ ಪಣಿ ಏನ್ ಮಾಡ್ತಿದ್ದೀನಿ ನೀನು? ಎಲ್ಲಾನು ಕಿತ್ತಾಕ್ತಿಯಲ್ಲ ಮಗಳೇ. ಗೈಸ್ ನೋಡಿ, ಕಿತಾಪತಿಗೆ ಕಿತಾಪತಿ ಆಗ್ಬಿಟ್ಟವಳೆ. ಇಲ್ಲಿಂದ ಅಲ್ಲಿ ಓಡಿಸಿದ್ರೆ ಅಲ್ಲಿ ಬತ್ತಾಳೆ. ನೋಡಿ ಇಲ್ಲ ಅಲ್ಲೇ ರಂಗೋಲಿ ಡಬ್ಬ ಎತ್ಕೊಂಡು ರಂಗೋಲಿ ಏನು ಎತ್ಕೊಂತವಳೆ. ಯಾಕೆ ಬತ್ತ ಹಿಂಗೆ ಪೋಲಿ ಐತಾ ಇದೀನಿ ನೀನು? ಹಾ ಪಣ್ಣಿ, ಯಾಕೆ ಬತ್ತ ಪೋಲಿ ಐತಾ ಇದಿ ಹಿಂಗೆ? ಹಾ ನಿನಗೆ ಹೇಳ್ತಾ ಇರೋದು. ಯಾಕೆ ತಗೊಂಡೆ ಈಗ ರಂಗೋಲಿಯ? ಯಾಕೆ ತಗೊಂಡ ರಂಗೋಲಿ ಡಬ್ಬವ? ನೀನೇನು ರಂಗೋಲಿ ಹಾಕಕ್ಕೆ ಹೋಗ್ತಿದ್ದ? ರಂಗೋಲಿ ಬಿಡಿಸು ಅಂದ್ರೆ ಜಿಲೇಬಿ ಬಿಡಿಸ್ತೀನಿ ನನ್ನ ಮಗಳೇ ಇವಾಗ ನೀನು. ಸೊ ಗೈಸ್ ಬನ್ನಿ, ಅದು ಇನ್ನೆರಡು ಜೊತೆ ಬಟ್ಟೆ ಐತಲ್ಲ ಅದನ್ನು ತೋರಿಸ್ತೀನಿ ಇವಾಗ. ಸೊ ಅದನ್ನು ಇವ್ರೇನು ಮಾಡೋರು ಗೊತ್ತಾ, ಪ್ಲಾನಿಗ 3 ಜೊತೆ ಹಾಕ್ಬಿಟ್ಟವ್ರೆ. ನ್ಯೂ ಇಯರ್ಗೆ ಸೇರಿಸಿ ಪ್ಲಸ್ ಬರ್ತ್ಡೇಗೆ ಸೇರಿಸಿ 3 ಜೊತೆ ಹಾಕ್ಬಿಟ್ಟವ್ರೆ. ಇನ್ನು 2 ಜೊತೆ ಐತಲ್ಲ, ಆ 2 ಜೊತೆನೇ ಇವಾಗ ಸಂಕ್ರಾಂತಿ ಹಬ್ಬಕ್ಕೆ ಏನು ಮಡಿಕೊಂಡವ್ರೆ ನೋಡಿ ಇಲ್ಲಿ. ವಾವ್ ಗೈಸ್, ಇದು ನೋಡಿ ಇದೆಷ್ಟು ಚೆನ್ನಾಗೈತೆ ಗೈಸ್. ಗೈಸ್ ಅವಳಿರೋದೇ 2 ಅಡಿ. ಈಗ ನೋಡಿ ವೇಲ್ ಹಾಕಂತಾಳೆ ನೋಡಿ, ಇವಾಗ ಹೆಂಗ ಹಾಕತ್ತಾಳೆ ನೋಡಿ. ಈಗ ಹಾಕಳವ, ಹಾಕೋ ವಾ, ಹಾಕು ವೇಲ. ಚಪ್ಲಿ ಹಾಕೊಂಡ್ ಬಂದಿದ್ಯಲ್ಲ ಎಲ್ಲ ಕಡೆ ಇಕ್ಕು ನೀನು. ಓ ಗೈಸ್, ಈ ಪ್ಯಾಂಟ್ ನೋಡಿ ಗೈಸ್, ಇಲ್ಲಿ ನೋಡಿ ಅವಳಿರೋದು 2 ಅಡಿ, ಈ ವೇಲ್ ಇರೋದು 4 ಅಡಿ. ಈ ಪ್ಯಾಂಟ್ ನೋಡಿ ಗೈಸ್, ಅವಳು ನಿಂತ್ಕೊಂಡ್ರೆ ಬೈಲಿ ಬನ್ನಿ ಹಿಡೀರಿ ಹಂಗೆ ಪ್ಯಾಂಟ್. ಹೆಂಗೆ ಹಾಕ್ಬಿಡ್ತೀರಾ ಡಿಸೈನ್ ಆಗಿ? ಓ ಇದ್ದಿದ್ರೆ ಉಲ್ಟಾ ಹಾಕ್ಬಿಟ್ಟು ತಲೆ ಹಾಕ್ಬಿಡ್ಬೋದಿತ್ತಾ? ಓ ಫುಲ್ ಫ್ಯಾಷನ್ಸು ನಿನಗೆ ಬನ್ನಿ, ಫುಲ್ ಫ್ಯಾಷನ್ಸು ಗೈಸ್. ಇಲ್ಲಿ ನೋಡಿ, ಇವಳು ಇರೋದು ಇಷ್ಟು ಉದ್ದ, ಅವಳಿಗೆ ಪ್ಯಾಂಟೇ ಅಷ್ಟು ಉದ್ದ ಐತೆ. ಆಮೇಲೆ ಈ ಟಾಪ್ ಚೆನ್ನಾಗೈತೆ. ಆ ಟಾಪ್ ಹಿಡಿದ್ರೆ ಕೊಡಿ ಇಲ್ಲಿ ಅದ. ಇದ್ ನೋಡಿ ಇದೆಷ್ಟು ಚೆನ್ನಾಗೈತೆ ನೋಡಿ. ಇದು ಸಕದಾಯ್ತು. ಹೌದು, ಏನಾದ್ರೂ ಕೊಟ್ರೆ ಎಲ್ಲಾನು ಕರೆ ಮಾಡಿ ಇಕ್ಬಿಡ್ತಾಳೆ. ಇದ್ಯಾ ತಂದಿರೋದು ಅಪ್ಪಾಜಿ? ಗೈಸ್ ಈ ಡ್ರೆಸ್ ನೋಡಿ, ಈ ಡ್ರೆಸ್ ಕ್ರೇಜಿ ಆಗೈತಿ. ಇದೇ ನಮ್ಮ ಅತ್ತಿಗೆಗೆ ಆಗಂಗ ಆಗೈತಪ್ಪ ಗೈಸ್. ಇದು ಅವ್ರು ಬೆಂಗಳೂರು ತಾತ ತಂದಿರೋ ಬಟ್ಟೆ ನೋಡಿ. ಮಾದೇವ್ ತಾತ ಅವ್ರು ಅಂದ್ರೆ ನಮ್ಮ ಮಾವ ತಾನೆ. ನಮ್ಮ ಮಾವರು ತಂದಿರೋದು. ಅದಕ್ಕೆ ನಿಮ್ಗೆ ಆಗಲ್ಲ ಬಿಡಿ. ಅದಕ್ಕೆ ಅದು ಮಕ್ಳಿಗೆ ಅಂತ ಮಾಡಿರೋ ಬಟ್ಟೆ. ಗೈಸ್ ಒಂಚೂರು ಅಲ್ಲ ಗೈಸ್, ಬಟ್ಟೆ ನೋಡಿ ಗೈಸ್, ಕ್ಲಾತ್ ಸಿಂಪಲ್ ಆಗಿ ಏನ್ ಕ್ರೇಜಿಯಾಗಿ ಮಾಡೋರು ನೋಡಿ. ಅವಳೇನು ಆರಾಮಾಗಿ ಒಂದು 5 ವರ್ಷದವರೆಗೂ ಹಾಕೊಂಬಂದಿದ್ದನ್ನ ಅಲ್ವಾ? 5 ವರ್ಷದವರೆಗೂ ಏನ್ ಸಮಸ್ಯೆ ಇಲ್ಲ ಗೈಸ್. ಕ್ರೇಜಿ ಆಗೈತೆ. ಅಂಡ್ ಇಲ್ಲಿ ನೋಡಿ ಗರ್ಲಿ ಟೈಪು ಇದ್ರಲ್ಲಿ ಕುತ್ಕೊಂಡು ಸೈಕಲಲ್ಲಿ ಈ ಪ್ಯಾಂಟ್ ಇಲ್ಲಿ ನೋಡಿ, ಈ ಕೆಳಗಡೆ ಎಲ್ಲ ಫ್ಲವರ್ಸ್ ಕೊಟ್ಟು ಕ್ರೇಜಿಯಾಗಿ ತಂದವ್ರೆ. ಅಂದ್ರು ನಮ್ಮ ಮಾವ ಚೆನ್ನಾಗಿರೋ ತಂದವ್ರೆ. ಸೊ ಮಸ್ತಾಗೈತೆ ಬಟ್ಟೆ ನೋಡಿ ಗೈಸ್. ಇವಳಿಗೆ ಇವಾಗ 2 ವರ್ಷ. 2 ವರ್ಷಕ್ಕೇನೆ 1 ವರ್ಷದ ಬರ್ತಡೆಗೆ 5 ಜೊತೆ ಬಟ್ಟೆ ತಂದವ್ರೆ. ನನಗೆ 2 ವರ್ಷಕ್ಕೆ 5 ಜೊತೆ ಬಟ್ಟೆ ತಂದಿದ್ದೀರಿ. 7 ಜೊತೆ ಶೂ ಅಂತ ಇವಳಿಗೆ. 2 ವರ್ಷಕ್ಕೆ 5 ಜೊತೆ ಬಟ್ಟೆ ಅಂತೆ, ಅದು ಬರ್ತಡೆಗೆ. ನನಗೆ 26 ವರ್ಷ ಆಗದೆ. ನನ್ಗೆ ಯಾರು ತಂದ್ಕೊಡ್ತಾರೆ? ಅಮ್ಮ ಗೈಸ್, ನನ್ಗೆ ಯಾರು ತಂದ್ಕೊಡ್ತಾರೆ ಅಂತಂದ್ರೆ ಅಮ್ಮ ಅಂತ ಹೇಳ್ತಾವಳೆ. ಅಮ್ಮ ತಂದ್ಕೊಡ್ತದಾ? ನನ್ಗೆಲ್ಲ ಎಲ್ಲ ಮತ್ತೆ ನನಗೆ ಶೂ ಎಲ್ಲ, ನನಗೆಲ್ಲ ಶೂ 7 ಜೊತೆ ನೀನ್ ತೆಗಿಸ್ಕೊಂಡಿದ್ಯಾ ತಾನೆ? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಎಲ್ಲೈತಿ? ಅಲ್ಲಿಟ್ಟಿದ್ಯಾ? ಹೊರಗಡೆ ಇಟ್ಟಿದ್ಯಾ? ಹೊರಗಡೆ ಇಟ್ಟವಳಂತೆ. ಇವಳವೆಲ್ಲ ಶೂ ಹಾಕೊಂಡ್ರೆ ನಾನು ಎರಡು ಏನೋ ಬೆರಳಿಗೂ ಆಗಲ್ಲ ತಾನೇ. ಬಿಡು. ಫೋನ್ ಯಾರು ಮುಟ್ಟ ಕೇಳಿದ್ ನಿನ್ಗೆ? ಈಗ ನೋಡಿ ಗೈಸ್ ಹೆಂಗ್ ಮಡಗ್ತಾ ನೋಡಿ. ಫೋನ್ ಮಡಗು ಫೋನು ಪ್ಲೀಸ್. ನಾನು ವಿಡಿಯೋ ಆನ್ ಮಾಡಿದಾಗೆಲ್ಲ ಅಜೀಬ್ ಮಾಡ್ಬೇಡ, ಇಡು ಫೋನು. ಗೈಸ್ ಯಾವಾಗ್ಲೂ ಹಿಂಗೆ ಅಜೀಬ್ ಮಾಡ್ತಾಳಲ್ಲ ನನಗೆ. ನಿಜ ಕಣಮ್ಮ, ನಾನು ವಿಡಿಯೋ ಮಾಡುವಾಗ್ಲೇ ಅಜೀಬ್ ಮಾಡ್ತಾಳೆ. ಯಾಕೆ ಬೇಕು ಅಂತ ಅಜೀಬ್ ಮಾಡ್ತೀಯ ನನಗೆ?
ನನಗಿದ್ರ ಒಂಥರ ಸಂತೋಷ. ಹಾ ಹೊಡೆದ ಹಾಕ್ಬಿಡ್ತೀನಿ. ಏನ ಏನು ಏನ 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 ಏನು ಸಂತೆಗೆ ಹೋಗಕ್ಕೆ ತಾತನ್ನ ನಡಿ ಸಂತೆಗೆ ಹೋಗ್ಯಾರ ಸ್ನಾನ ಮಾಡಕ್ ಬಂದಕ್ಕೆ ಸ್ನಾನ ಬಂದ್ ಮಾಡ್ತೀನಿ ನಡಿ ಸಂತೆಗೆ ಹೋಗ ಗೈಸ್ ಗೈಸ್ ಇವತ್ತು ಮಂಡೇ ಅಲ್ವಾ, ಮಂಡೇ ಎವ್ರಿ ವೀಕ್ ನಮ್ಮ ಮನೇಲಿ ಶಾಪಿಂಗ್ ಹೋಗ್ಲೇಬೇಕು. ನಮ್ಮ ಅಮ್ಮನ ಜೊತೆ ಶಾಪಿಂಗ್ ಮಾಡಿದ್ನಲ್ಲ, ಸೊ ಆ ಥರ ಎವ್ರಿ ವೀಕ್ ಮಾಡೇ ಮಾಡ್ತಾರೆ. ಯಾಕೆ ಅಂತಂದರೆ ಮನೆಗೆಲ್ಲ ರೇಷನ್ ತರಬೇಕಲ್ವಾ, ರೇಷನ್ ಇನ್ ದಿ ಸೆನ್ಸ್ ಅದೇ ವೆಜಿಟೇಬಲ್ಸ್ ಅದು ಇದು ಎಲ್ಲ ತರಬೇಕಲ್ವಾ. ಸೊ ಹಂಗಾಗಿ ತಾತ ಬಂದಿದ್ರಲ್ಲ, ತಾತನ ಬನ್ನಿ ಸಂತೆಗೆ ಹೋಗೋಣ ಅಂತ ಕರೆದಿದ್ದಕ್ಕೆ ಅವ್ರು ಕರೆದಿಲ್ಲ, ನಾನೇ ಬರ್ತೀನಿ ನಡೀರಿ ಅಂತ ಹೇಳಿದ್ರಂತೆ. ಬೇಡ ಬೇಡ ನೀನು ಸ್ನಾನ ಮಾಡು ಅಂತಂದಿದ್ದಕ್ಕೆ ಇಲ್ಲ ಇಲ್ಲ ಫಸ್ಟ್ ನಾನು ಸಂತೆಗೆ ಬರ್ತೀನಿ ಆಮೇಲೆ ಹೋಗಿ ಸ್ನಾನ ಮಾಡ್ತೀನಿ ಅಂತ ಹೇಳ್ತಿದ್ರಂತೆ. ಸೊ ಇಲ್ಲಿ ನೋಡಿ ಗೈಸ್, ಹಾಂ ನೀನಂದ್ರು ನಿನ್ನ ಮೋಸ ತಾನೇ, ನಿಂದು 7 ಜೊತೆ ಬತ್ತೆ ತೆಗಿಸ್ಕೊಂಡಿದ್ಯಾ, ನನಗೇನು ಕೊಡ್ಸ ಇಲ್ಲ ನೀನು. ಮೋಸ ತಾನೇ ಬನ್ನಿ, ಮೋಸ ತಾನೇ ನಿಂದು. ಸೊ ಈ ಥರ ಅವ್ಳಿಗೆ 7 ಜೊತೆ ಬಟ್ಟೆ ತಂದ್ಬಿಟ್ಟು ಅವಳು ಬರ್ತಡೇ ಸೆಲೆಬ್ರೇಷನ್ ಮಾಡಿದ್ದು. ಆ್ಯಂಡ್ ಬರ್ತಡೇ ಟೈಮಲ್ಲಿ ಹಾಕಿದ್ದೆ ಒಂದು, ಬಿಕಾಸ್ ಎಲ್ಲನೂ ಹಾಕೋಕ್ಕಾಗಿಲ್ಲ. ಆ್ಯಂಡ್ ಮೂರು ಹಾಕಿದ್ರು. ಆ್ಯಂಡ್ ಇನ್ನೇನು ಸಂಕ್ರಾಂತಿ ಹಬ್ಬ ಬಂದೇ ಬಿಡ್ತು. ಅಮ್ಮ ಎಲ್ಲೋಯ್ತು ಸಂಕ್ರಾಂತಿ ಹಬ್ಬಕ್ಕೆ ಏನು ತರಲ್ವಾ? ಆಲ್ರೆಡಿ ಕೊಬ್ಬರಿ ಎಲ್ಲ ಇದು ಮಾಡಿದ್ದೀರಿ, ಇನ್ನು ಮಿಕ್ತವು ಓಸರ್ನು ಬಿರ್ಸಿದ್ರಿ ತಾನೇ? ಓಸರ್ ನೀವೇನೋ ಕರ್ಕೊಂಡು ಹೋಗಿದ್ರಿ ನಾವು ಅಮ್ಮ ಇಬ್ರು ಬೆಳಗ್ಗೆ ಬೇಗ ಗೈಸ್. ಓಸರಿ ಸ್ನಾನ ಮಾಡಿ ಎಷ್ಟು ಗಂಟೆ ಕರ್ಕೊಂಡು ಹೋಗಿದ್ರಿ? 6 ಗಂಟೆ 6:30 6:30 ಗೈಸ್. ನೆನ್ನೆ ಅಂತೀನಿ, ಸಾರಿ ಹೋದ ವರ್ಷ ಅವಳಿಗೆ ಬೆಳಿಗ್ಗೆ ಪಾಪ 4:45 5 ಗಂಟೆಗೆಲ್ಲ ಎಬ್ಬಿಸ್ಬಿಟ್ಟು ಸ್ನಾನ ಮಾಡಿಸ್ಬಿಟ್ಟು 6 ಗಂಟೆಗೆ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಗೀಜೆ ಎಲ್ಲ ಮಾಡಿಸ್ಬಿಟ್ಟು ಎಲ್ಲಾರ ಮನೆಗೂ ಕರ್ಕೊಂಡು ಹೋಗ್ಬಿಟ್ಟು ಖುಷಿ ಅಂದ್ರೆ ಎಲ್ಲಿಗಾದ್ರೂ ಹೋಗೋದು, ಬೇಗ ಎದ್ದೇಳ್ಬೇಕು, ಸ್ನಾನ ಮಾಡ್ಬೇಕು, ಎಲ್ಲಿಗಾದ್ರೂ ಹೋಗ್ಬೇಕು ಅಂದ್ರೆ ಬೇಗ ಎದ್ದೇಳ್ತಾರೆ. ಹೌದಾ? ಅಳದ್ ಗಿಳದೆಲ್ಲ ಮಾಡಲ್ಲ ಅಲ್ವಾ ಗೈಸ್? ನೋಡಿ ನನಗಂತೂ ಬೆಳಗ್ಗೆ ಟೈಮ್ ನಿದ್ದೆ ಬೇಕೇ ಬೇಕು. ಬಟ್ ಇವಳು ನನ್ನ ಆಪೋಸಿಟ್ಟು. ಎಲ್ಲರೂ ಹೋಗ್ಬೇಕು ಅಂತಂದ್ರೆ ಫಸ್ಟ್ ಇವಳು ಎದ್ದಿರ್ತಾಳೆ. ಬಿಡ್ಸಿ ಕಣಮ್ಮ. ಅಮ್ಮ ಈ ಸಂಕ್ರಾಂತಿ ಬಗ್ಗೆ ಏನೋ ತರಕಿಲ್ವಾ? ಬರೀ ಕೊಬ್ಬರಿ ತುರ್ದ್ಬಿಟ್ಟು ಇಟ್ಟಿದ್ದೀರಲ್ಲ, ಏನೇನು ತರಬೇಕು? ಎಲ್ಲ ಎಳ್ಳು, ಕಡಲೆ ಬೀಜ, ಎಳ್ಳು ಕಡಲೆ ಬೀಜ, ಸಕ್ಕರೆ ಹೆಚ್ಚು, ಹಾಂ ಜೀರಿಗೆ ಎಲ್ಲ ಬರ್ತವೆ. ಹಾಂ ಅವೆಲ್ಲ ಮಿಕ್ಸ್ ಮಾಡಿ ಪಾಕ್ ಮಾಡಿ ಅದಕ್ಕೆ ಕಬ್ಬು ಹ್ಞೂ ಎಲ್ಲ ತಂದು ದೇವಸ್ಥಾನ ಕರ್ಕೊಂಡು ಹೋಗಿ. ಗೈಸ್ ನಮ್ಮನೇಲಿ ನಾವಿದ್ದಾಗ ಇಬ್ರು ಗಂಡು ಮಕ್ಳೇ ಇದ್ದು, ಸೊ ಎಳ್ಬೇರಕ್ಕೆ ಆಗ್ತಿರ್ಲಿಲ್ಲ. ಈಗ ಮೊದಲನೇ ಮೊಮ್ಮಗಳು ಹೆಣ್ಮಗು ಆಗಿದ್ದು ನಮ್ಮೇಲೆ ಪ್ರೀತಿನೇ ಕಮ್ಮಿ ಆಗ್ಬಿಡೈತೆ. ನಾನು ಅವತ್ತೇ ಸ್ಟಾರ್ಟಿಂಗಲ್ಲಿ 2ನೇ ವಿಡಿಯೋದಲ್ಲಿ ಹೇಳಿದ್ದೀನಿ ನೋಡಿ, ಮೊಮ್ಮಕ್ಕಳು ಬಂದಿದ ತಕ್ಷಣ ಆಟೋಮೆಟಿಕ್ ಮಕ್ಕಳ ಮೇಲೆ ಪ್ರೀತಿ ಕಮ್ಮಿ ಆಗ್ಬಿಡ್ತದೆ ಅಂತ. ಸೊ ಹೆಂಗಿದೆ ನೋಡಿ, ನಮ್ಮನ್ನ ಲೆಕ್ಕಕ್ಕೆ ಇಲ್ಲ. ನಮಗೆ ಮಾತ್ರ ಬರ್ತಡೇಗೆ 1 ಜೊತೆ ಬಟ್ಟೆ ತರಲ್ಲ, ಇವಳಿಗೆ 7 ಜೊತೆ ಬಟ್ಟೆ, ಸಾರಿ 5 ಜೊತೆ ಬಟ್ಟೆ, 7 ಜೊತೆ ಶೂವು. ಇವಾಗ ನೋಡಿ ನಮ್ಮ ಅತ್ತಿಗೆ ನಮ್ಮ ಅಮ್ಮನ ವಯಸ್ಕ ಮಾತಾಡ್ತಾ ಇದೆ. ಅವಾಗ ಸಿಚುವೇಶನ್ ಬೇರೆ ಇತ್ತು, ಇವಾಗ ಸಿಚುವೇಶನ್ ಬೇರೆ ಇತ್ತಂತೆ. ಹೌದು ಗೈಸ್, ಅಂದ್ರೂ ಪಾಪ ಅವಾಗ ಕಷ್ಟ ಇದ್ರೂ 1 ಜೊತೆ ಬಟ್ಟೆ ತತ್ತಿದ್ರು ನಮಗೆ. 1 ಜೊತೆ ಬಟ್ಟೆ ತಂದು ಸಂಜೆ ಕೇಕ್ ಎಲ್ಲ ತಂದ್ಬಿಟ್ಟು ಕಟ್ ಮಾಡಿಸ್ತಿದ್ರು ಅಲ್ಲ ನಮ್ಮ. ಹಾಂ ಸೊ ಇವ್ರು ಇವಾಗ ಇಲ್ಲಿಂದ ಏನಮ್ಮ ಹೇಳ್ಬಿರೋದು ಹೇಳ್ತಲ್ಲ ನಾನು, ಬಟ್ಟೆದು ಹೇಳ್ತಿರೋದು. ಬರ್ತಡೇಗೆ ತತ್ತಿದ್ರು ಗೈಸ್. ಎವ್ರಿ ಇಯರ್ 1 ಜೊತೆ ಹೊಸ ಬಟ್ಟೆ ಫಿಕ್ಸು. ಶೂಸು ಗೀಸ್ ಎಲ್ಲ ಏನು ತತ್ತಿರಲಿಲ್ಲ, ಹೊಸ ಬಟ್ಟೆ ಅಂತ ಫಿಕ್ಸು. ಸೊ ಇವರೆಲ್ಲ ಇವಾಗ ಮಂಡೇ ಆಗಿರೋದ್ರಿಂದ ಸಂತೆಗೆ ಹೋಗ್ತಾರೆ. ಹಾಕೋ ಹಾಂ ಗೈಸ್, ಅದೊಂದು ಈ ಇಂಡಿಯನ್ ಪೇರೆಂಟ್ಸ್ ಹೆಂಗೆ ಅಲ್ವಾ, ನಮಗೆ ಸಿಗದೆ ಇರೋದು ನನ್ನ ಮಕ್ಳಿಗೆ ಸಿಗಬೇಕು ಅನ್ನೋದು ಒಂದು ತಲೆಯಲ್ಲಿ ಯಾವಾಗಲೂ ಥಾಟ್ ಇರುತ್ತೆ. ಸೊ ಇವರು ಹಂಗೇನೆ, ನಮಗೆ ಏನೇನು ಸಿಕ್ಕಿಲ್ಲ ಅದು ನನ್ನ ಮಕ್ಳಿಗೆ ಸಿಗಲಿ ಅಂತ ಅಂದ್ಬಿಟ್ಟು ಪಾಪ ಕಷ್ಟ ಕಾಲದಲ್ಲಿ ಇದನ್ನು ಮಾಡವ್ರೆ. ಸೊ ಇವರೆಲ್ಲ ಇವಾಗ ಸಂತೆಗೆ ಹೋಗಿದ್ದು ಬರ್ತಾರೆ. ಏನೇನು ತತ್ತೈತಿರಮ್ಮ ಸಂತೆಗೆ ಇವತ್ತು? ಹಾಂ ಅಮ್ಮ ಏನೇನು ತತ್ತೈತಿರಮ್ಮ ಹೇಳಮ್ಮ. ತರಕಾರಿ ಸೊಪ್ಪು. ನಿಮ್ಮ ಯಜಮಾನ್ರು 1 ಗಂಟೆ ರಾತ್ರಿಗೆ ಸೊಪ್ಪು ತರಲಿಕ್ಕೆ ಹೋಗಿದ್ದು, ಕೊತ್ತಂಬರಿ ಸೊಪ್ಪು. ಸೊ ಗೈಸ್ ಇವರೆಲ್ಲ ಇವಾಗ ಸಂತೆಗೆ ಹೋಯ್ತವ್ರೆ. ಸಂತೆಗೆ ಹೋಗ್ಬಿಟ್ಟು ಮಾಮೂಲಿ ಏನೇನು ಶಾಪಿಂಗು ಮನೆಗೆ ಮಾಮೂಲಿ ತರಕಾರಿ, ಕ್ಯಾರೆಟು, ಅದು ಇದು, ಟೊಮೊಟೊ, ಈರುಳ್ಳಿ, ಬೀನ್ಸು, ಅದು ಇದು ಎಲ್ಲ ತೊಗೊಂಬರ್ತಾರೆ. ಸೊ ನಮ್ಮ ಪರ್ಣಿ ಬರ್ತಡೇ ಸೆಲೆಬ್ರೇಷನ್ ಮಾತ್ರ ಸಕ್ಕತ್ತಾಗಿತ್ತು. ಆ್ಯಂಡ್ ಎಲ್ಲರೂ ಗ್ಯಾದರ್ ಆಗಿದ್ದು ನಂಗೆ ತುಂಬಾ ಖುಷಿ ಆಯಿತು. ಆ್ಯಂಡ್ ನೋಡಿದ್ರಿ ಕೂಡ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ದು ಅಂತ, ಡ್ಯಾನ್ಸ್ ಎಲ್ಲ ಮಾಡಿ. ಆ ಥರ ಮನೆ ತುಂಬ ಜನ ಇದ್ದರೆ ನಮಗಂತೂ ಯಾವಾಗಲೂ ಖುಷಿಯಾಗಿರುತ್ತೆ. ಸೊ ನೀವು ಅಷ್ಟೇ ಸೆಲೆಬ್ರೇಷನ್ಸ್ಗಳಿಗೆ ಅಥವಾ ಯಾವ್ದಾರು ಫಂಕ್ಷನ್ಸ್ಗಳಿಗೆ ಯಾವುದಕ್ಕೂ ಮಿಸ್ ಮಾಡದೆ ಹೋಗಿ. ಯಾಕೆ ಅಂತಂದರೆ ಆ ಮೂಮೆಂಟ್ ಅವಾಗ ಮಾತ್ರ ಸಿಗೋದು ನಿಮಗೆ, ಅದಾದಮೇಲೆ ಬೇಕು ಅಂತಂದ್ರೂ ಸಿಗೋಲ್ಲ. ಸೊ ಹಂಗಾಗಿ ಡಿಲೇ ಮಾಡಬೇಡಿ ಯಾವುದೇ ಆದ್ರೂ ಅಷ್ಟೇ. ಆ್ಯಂಡ್ ನೆಗ್ಲೆಕ್ಟು ಮಾಡಬೇಡಿ. ಸೊ ನಿಮ್ಮ ಕೈಲಿ ಆಗೋವರೆಗೂ ಹೋಗಿ ಗೈಸ್. ವಯಸ್ಸಾದ್ಮೇಲಂತೂ ಎಲ್ಲೂ ಸುತ್ತಾಡೋಕ್ಕಾಗಲ್ಲ. ಸೊ ಎನರ್ಜಿ ಇದ್ದಾಗಲೇ ಎಲ್ಲ ಕಡೆ ಹೋಗಿ ಸುತ್ತಾಡಿ.
ಆ್ಯಂಡ್ ನಾವು ಸುತ್ತಾಡೋಣ ಅಂತಂದರೆ ನೋಡಿ, ಸುತ್ತಾಡೋ ವಿಷಯ ಅಂತಂದರೆ ನನಗೆ ಬರೀ ಪಾಸ್ಪೋರ್ಟೇ ತಲೆಗೆ ಬರುತ್ತೆ. ಸೊ ನನಗಂತೂ ತುಂಬ ಬೇಜಾರಾಗಿಬಿಟ್ಟಿದೆ. ನಂದೇನೋ ಪಾಸ್ಪೋರ್ಟ್ ಆಗೋಯ್ತು ಅವತ್ತು, ಎಷ್ಟು ಖುಷಿಯಿಂದ ನಾನು ನಮ್ಮಪ್ಪ ಬಂದೋ. ಬಟ್ ಬಂದಮೇಲೆ ಅವ್ರು ಕಾಲ್ ಮಾಡಿ ಹೇಳ್ತಾವ್ರೆ ನಿಮ್ಮದು ಕೋರ್ಟ್ದು ಕಾಪಿ ಬೇಕು, ಅದು ಬೇಕು, ಇದು ಬೇಕು ಅಂತ. ಸೊ ನಮ್ಮ ಅಪ್ಪಂದು ಅದೇನೋ ಗೊತ್ತಿಲ್ಲ. ಲಾಸ್ಟ್ 10 ಇಯರ್ಸಿಂದ ಅಪ್ಲೈ ಮಾಡ್ತಾ ಇದ್ದಾರೆ, ಅವರಿಗೆ ಪಾಸ್ಪೋರ್ಟ್ ತಗೊಳಕ್ಕಾಗ್ತಾಯಿಲ್ಲ. ಸೊ ನೀವು ಅಷ್ಟೇ ಗೈಸ್, ಯಾರಾದರೂ ಪಾಸ್ಪೋರ್ಟ್ ಅಪ್ಲೈ ಮಾಡಬೇಕು ಅಂತಂದರೆ ಯಾವುದೇ ರೀತಿ ಆನ್ ಗೋಯಿಂಗ್ ಕೇಸಸ್ ಇಟ್ಕೊಂಡು ಹೋಗಬೇಡಿ, ಬಿಕಾಸ್ ಅದು ಆಗಲ್ಲ. ನಮ್ಮ ಅಪ್ಪನ ಅಷ್ಟೇ ಅರೌಂಡ್ ಲೈಕ್ 5 to 6 ಟೈಮ್ಸ್ ಅಪ್ಲೈ ಮಾಡಿದ್ದಾರೆ. ವಿತಿನ್ 10 ಇಯರ್ಸಲ್ಲಿ 5 to 6 ಟೈಮ್ಸ್ ಅಪ್ಲೈ ಮಾಡಿದ್ದಾರೆ. ಸೊ ಫಸ್ಟ್ ಟೈಮ್ ಇವ್ರಿಗೇನೋ ಕೆಲಸ ಇತ್ತು ಅಂದ್ಬಿಟ್ಟು ಹೋಗೋಕ್ಕಾಗಿರಲಿಲ್ಲ. ಆ್ಯಂಡ್ ನೆಕ್ಸ್ಟ್ ಟೈಮ್ ಬಂದುಬಿಟ್ಟು ಅವರೇನೋ ಅಪ್ಲಿಕೇಶನ್ ಕಳಿಸಿದ್ರಂತೆ. ಸೊ ಅವಾಗಲೂ ಹೋಗೋಕ್ಕಾಗಿಲ್ಲ. ಆ್ಯಂಡ್ ಮತ್ತೆ 3ನೇ ಟೈಮ್ ಅದು ಇದು ಅಂದ್ಕೊಂಡು ಏನೇನೋ ಹೋಗೋಕ್ಕಾಗಿಲ್ಲ. ಆ್ಯಂಡ್ ಈ ಟೈಮ್ ಹೋಗಿದ್ದಕ್ಕೆ ಹೆಂಗೋ ಸಾಲ್ವ್ ಆಯಿತು ಎಲ್ಲ ಅಂದ್ಕೊಂಡು ಹೋಗಿದ್ದು ಬಂದು. ಬಟ್ ಹೋಗಿದ್ದು ಬಂದಮೇಲೆ ಹೇಳ್ತಾವ್ರೆ ಅವರು, ಇದೆಲ್ಲ ಕೊಡಬೇಕಿತ್ತು, ಅದು ಕೊಡಬೇಕಿತ್ತು, ಕೋರ್ಟ್ ಕಾಪಿ ಕೊಡಬೇಕಿತ್ತು ಅಂತ. ಸೊ ಹಂಗಾಗಿ ನಮ್ಮ ಅಪ್ಪನ ಪಾಸ್ಪೋರ್ಟು ಸ್ಟಿಲ್ ಆನ್ ಹೋಲ್ಡ್. ಸೊ ಐ ಡೋಂಟ್ ನೋ, ಲೈಕ್ ಅವ್ರಿಗೆ ಪಾಪ ಅದು ಯಾವಾಗ ಅದೃಷ್ಟ ಬರುತ್ತೆ, ಯಾವಾಗ ಪಾಸ್ಪೋರ್ಟ್ ತಗೊಳ್ಳೋ ಯೋಗ ಬರುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ಆ್ಯಂಡ್ ಈ ಹ್ಯಾಸ್ ಮಿಸ್ಡ್ ಲಾಟ್ ಆಫ್ ಆಪರ್ಚುನಿಟೀಸ್ ಟು ಗೋ ಟು ಸಮ್ ವಾಟ್ ಇಂಟರ್ನ್ಯಾಷನಲ್ ಟ್ರಿಪ್ ಆ್ಯಂಡ್ ಆಲ್. ಸೊ ತುಂಬ ಬೇಜಾರಾಗುತ್ತೆ ಇದೆಲ್ಲ ನೆನೆಸ್ಕೊಂಡ್ರೆ. ಆಫರ್ ಇದ್ದೂ ಕೈಯಲ್ಲಿ ಪಾಸ್ಪೋರ್ಟ್ ಇಲ್ಲ ಅಂತಂದಾಗ ಎಂಥವ್ರಿಗಾದ್ರೂ ಬೇಜಾರಾಗಿ ಆಗುತ್ತೆ. ಸೊ ನೋಡಿದ್ರಲ್ಲ ಗೈಸ್, ನಮ್ಮ ಪರ್ಣಿ ಬರ್ತಡೇ ಸೆಲೆಬ್ರೇಷನ್ ಆ್ಯಂಡ್ ಅವಳಿಗೆ ಏನೇನು ಗಿಫ್ಟ್ ಎಲ್ಲ ತಂದಿದ್ರು ಅಂತ. ಸೊ ಇದಾಗಿತ್ತು ನಮ್ಮ ಪರ್ಣಿಯ ಬರ್ತ್ಡೇ ವ್ಲಾಗ್. ಆ್ಯಂಡ್ ಅದೊಂದೇ ಇಲ್ಲ, ಡ್ರೆಸ್ಸದು ಒಂದೇ ಅಲ್ಲ. ಆ್ಯಂಡ್ ಇದರಲ್ಲಿ ನಮ್ಮಮ್ಮ ಮೂಗ್ಬಟ್ಟು ಕಳೆದಾಕೊಂಡಿದ್ದು, ಪ್ಲಸ್ ಹೊಸದೋಗಿ ತೊಗೊಂಬಂದಿದ್ದು, ನಮ್ಮ ಅಪ್ಪನ ಪಾಸ್ಪೋರ್ಟು ಹೋಲ್ಡ್ ಆಗಿದ್ದು, ದೆರ್ ಆರ್ ಲಾಟ್ ಆಫ್ ಥಿಂಗ್ಸ್ ಅಲ್ಲ. ಆ್ಯಂಡ್ ನಂದಿನ್ನೊಂದು 2-3 ದಿನದಲ್ಲಿ ಬರುತ್ತೆ ಅಂತ ಹೇಳವ್ರೆ, ಅದೇನೋ ಗೊತ್ತಿಲ್ಲ, ಇನ್ನೂ ಬಂದಿಲ್ಲ, ಮೋಸ್ಟ್ಲಿ ಬರ್ಬೋದು. ಸೊ ಐ ಆಮ್ ಜಸ್ಟ್ ವೆಯ್ಟಿಂಗ್. ಅದು ಬಂದಮೇಲೆ ಅದ್ರದ್ದು ಒಂದು ವ್ಲಾಗ್ ಮಾಡಾಕ್ತೀನಿ. ಸೊ ಈ ಥರ ಇತ್ತು ನಮ್ಮ ಪರ್ಣಿಯ ಗಿಫ್ಟ್ಸ್ ಆ್ಯಂಡ್ ದ ಡ್ರೆಸ್ಸಸ್ ವಿಚ್ ದೇ ಹವ್ ಬಾಟ್. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ, ಅವ್ರ ಕೈಲೂ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ, ನಾನು ನಿಮ್ಮ ಪ್ರೀತಿ ಅರುಣಾಗಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಸೈನಿಂಗ್ ಆಫ್.